ಈಗ ಪಾಕ್ ಟೆರರ್ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಟೆರರಿಸಂ ಅವತ್ತೇ ನಾನು ಇದನ್ನ ಖಂಡಿಸಿದ್ದೇನೆ. ಬಟ್ ಇದು ಪದೇ ಪದೇ ಯಾಕೆ ಆಗ್ತಾ ಇದೆ? ಅವತ್ತು ಒಂದು ನಾನು MP ಸೂರ್ಯ ಅವರದ್ದು ಕೇಳಿದೆ ನಾನು. ಅವರು ಒಂದು ಜಾತಿಗೆ ಮುಸಲ್ಮಾನರಿಗೆ ಅಂತೇಳಿ ಟೆರರಿಸ್ಟ್ ಅಂತೇಳಿ ಅದೇ ಜಾಗದಲ್ಲಿ ಯಾರು ಗಂಡು ಸತ್ತಿದಾನೋ ಆ ಹೆಂಡತಿ ಕೇಳಿದಾರ ಪತ್ರಿಕೆಯವರು, ಇವ್ರು ಮುಸ್ಲಿಂ ಅಂತ ಕೇಳಿದ್ರ? ಇಲ್ಲ, ಜಾತಿ ಕೇಳಲಿಲ್ಲ, ಹೊಡೆದ್ರು. ಈ ಟೆರರಿಸಂ ಆಗೋದಕ್ಕೆ ಪುಲ್ವಾಮಾದಲ್ಲ ಹಂಗೆ ಆಯ್ತು, ಮತ್ತು ಹಿಂದೆನೂ ಕೂಡ ಅದೇ ರೀತಿ ಸೈನಿಕರು ಸತ್ರು. ಅದು ರೂಲ್ಸ್ ಬಂತು, ಯಾಕೆ ಸತ್ರು, ಹೇಗೆ ಬಂತು, ಚೆಕ್ ಪೋಸ್ಟ್ ಅಲ್ಲಿ ಯಾರಿದ್ರು, ಏನಾಯ್ತು ಅದಿಲ್ಲ. ಇವತ್ತು ಅಲ್ಲಿ ಸೈನಿಕರೇ ಇರಲಿಲ್ಲ ಅಂತಾರೆ ಆ ಜಾಗದಲ್ಲಿ. ಯಾಕೆ ಇರಲಿಲ್ಲ? ಇದೆಲ್ಲ ಅನುಮಾನಾಸ್ಪದಕ್ಕೆ ಅವಕಾಶವಾಗುತ್ತೆ. ಆದ್ರಿಂದ ದೇಶದ ವಿಚಾರ ಬಂದಾಗ ಮೋದಿಯವರಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರು ನಾನು. ಆದರೆ ದೇಶದ ವಿಚಾರ ಅಲ್ಲದೆ ಪಾರ್ಟಿ ಪಾಲಿಟಿಕ್ಸ್ಗೆ, ಎಲೆಕ್ಷನ್ಗೆ ಇದನ್ನು ಯಾರಾದರೂ ಉಪಯೋಗಿಸ್ಕೊಳ್ಳೋದಾದ್ರೆ ಅದಕ್ಕೆ ದಟ್ಟವಾಗಿ ವಿರೋಧ ಮಾಡತಕ್ಕಂಥದ್ರಲ್ಲಿ ನಾವು ಪ್ರಥಮರು ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಇವತ್ತು ನೀವು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ತೀವಿ, ಅನ್ಸೈಂಟಿಫಿಕಲ್. ಅದು ಹ್ಯಾಕ್ ನಿಲ್ಸಕ್ಕಾಗತ್ತೆ? ಈಗ ನೀವು ನಿಲ್ಲಿಸಬೇಕು ಅಂದ್ರೆ ಡ್ಯಾಮ್ ಕಟ್ಟಬೇಕು. ಅದನ್ನ ಕಟ್ಟಬೇಕಂದ್ರೆ ಇನ್ನು 20 ವರ್ಷ ಬೇಕಾಗತ್ತೆ. ಏಕ್ದಮ್ ರೈನ್ಫಾಲ್ ಜಾಸ್ತಿ ಆಯ್ತು, ಜಲಸ್ಪಾಯ ಜಾಸ್ತಿ ಆಯ್ತು ಅಂದ್ರೆ ಆ ನೀರು ಇಟ್ಕೊಳಕ್ಕಾಗಲ್ಲ, ಕೆಳಗಡೆ ನೀವು ಬಿಡ್ಲೇಬೇಕಾಗತ್ತೆ. ಆ ನೀರು ಆಟೋಮೆಟಿಕ್. ಇದರಿಂದ ನೀವು ಇದು ಮಾಡೋಕೆ ಬದಲು ಇಂದಿರಾ ಗಾಂಧಿ ಅವರು ಏನ್ ನಿಲ್ಲು ತಗೊಂಡಿದ್ರು 71ರಲ್ಲಿ ಸ್ವಲ್ಪ ಪಾಕಿಸ್ತಾನ ಕಿಮಿಕ್ ಅಂದ್ರೆ 15 ದಿವಸದೊಳಗಾಗಿ 93,000 ಜನ ಪಾಕ್ ಸೈನಿಕರನ್ನ ಹಿಡಿದ್ರು. ಬಾಂಗ್ಲಾದೇಶದಲ್ಲಿ ಒತ್ಯಾಳಗಳನ್ನಾಗಿಟ್ರು. ಕೊನೆಗೆ ಜುಲ್ಫಿಕಾರ್ ಅಲ್ಲಿ ಭುಟ್ಟೋ ಬಂದು ಕ್ಷಮೆಯಾಚನೆ ಮಾಡಿ ಏನಿದೆ ಅಂದ್ರೆ ಅವರನ್ನು ಬಿಡಿಸಿಕೊಂಡು ಹೋದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.